ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ತಮಿಳುನಾಡಲ್ಲಿ ದೊಡ್ಡ ಬೆಳವಣಿಗೆ. ದರ್ಗಾ ವಿವಾದಕ್ಕೆ ಐತಿಹಾಸಿಕ ತೀರ್ಪು. ಹಿಂದೂ ಪಕ್ಷಕ್ಕೆ ದೊಡ್ಡ ಜಯ. ನಮಸ್ಕಾರ ಸ್ನೇಹಿತರೆ. ದೇಶದಲ್ಲಿ ತೀವ್ರ ಕುತೂಹಲ ಕೆರಳಿಸಿದ್ದ, ಅಷ್ಟೇ ವಿವಾದಕ್ಕೂ ಕಾರಣವಾಗಿದ್ದ ತಮಿಳುನಾಡಿನ ತಿರುಪರಕ್ಕುಂದ್ರಂ ಬೆಟ್ಟಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಬೆಳವಣಿಗೆಯಾಗಿದೆ. ದರ್ಗಾನ, ದೇವಸ್ಥಾನನ, ಸಿಕಂದರ್ ಬೆಟ್ಟನ, ಸುಬ್ರಹ್ಮಣ್ಯ ಸ್ವಾಮಿ ಬೆಟ್ಟನ ಅನ್ನೋ ವಿವಾದಕ್ಕೆ ಅಲ್ಲಿನ ಕೋರ್ಟ್ ಮಹತ್ವದ ತೀರ್ಪು ಕೊಟ್ಟಿದೆ. ಇದು ಸಿಕಂದರ್ ಬೆಟ್ಟ ಅಲ್ಲ, ಅದು ಹಿಂದೂಗಳ ದೇವರು ಸುಬ್ರಹ್ಮಣ್ಯ ಸ್ವಾಮಿ ಬೆಟ್ಟ ಅಂತ ಆದೇಶ ಹೊರಡಿಸಿದೆ. ಅಷ್ಟೇ ಅಲ್ಲ, ಮುಸ್ಲಿಂ ಸಂಘಟನೆಗಳು ಕೇಳಿದ್ದ ಪ್ರಾಣಿ ಬಲಿ ಮನವಿಯನ್ನ ತಿರಸ್ಕಾರ ಮಾಡಿದೆ. ಇಡೀ ಬೆಟ್ಟದ ಹೆಸರು ಹಿಂದೂ ದೇವರ ಹೆಸರಲ್ಲೇ ಇರುತ್ತೆ ಅಂತ ಹೇಳಿದೆ. ಈ ಮೂಲಕ RSS, BJP ಮತ್ತು ಹಿಂದೂ ಮುನ್ನಾನಿ ಅನ್ನೋ ಹಿಂದೂ ಸಂಘಟನೆಗಳು ಮತ್ತು ಮುಸ್ಲಿಂ ಸಂಘಟನೆಗಳು ನಡೆಸಿದ್ದ ಕಾನೂನು ಹೋರಾಟಕ್ಕೆ ಈಗ ತಾರ್ಕಿಕ ಅಂತ್ಯ ಬಿದ್ದಿದೆ. ಹಾಗಿದ್ರೆ ಈ ದೊಡ್ಡ ವಿವಾದದ ಬಗ್ಗೆ ಕೋರ್ಟ್ ಕೊಟ್ಟಿರೋ ತೀರ್ಪು ಏನು? ಇಬ್ಬರೂ ಮಂಡಿಸಿದ ವಾದ ಏನಿತ್ತು? ಚುನಾವಣೆ ಹೊಸ್ತಿಲಲ್ಲಿ ಈ ವಿವಾದ ರಾಜಕಾರಣದ ಮೇಲೇನಾದ್ರೂ ಪರಿಣಾಮ ಬೀರುತ್ತಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಆದ್ರೆ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನಮ್ಮ ವರದಿಗಳು ನಿಮಗೆ ಇಷ್ಟ ಆಗ್ತಿವೆ ಅಂದ್ರೆ ತಕ್ಷಣವೇ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬೆಟ್ಟದ ವಿವಾದಕ್ಕೆ ದೊಡ್ಡ ತೀರ್ಪು. ಸಿಕಂದರ್ ಬೆಟ್ಟ ಅಲ್ಲ ಎಂದ ನ್ಯಾಯಪೀಠ. ಹೌದು ಸ್ನೇಹಿತರೆ, ಕೆಲ ತಿಂಗಳುಗಳ ಹಿಂದೆ ತಮಿಳುನಾಡಿನಾದ್ಯಂತ ಮತ್ತು ದೇಶಾದ್ಯಂತ ಈ ವಿವಾದ ತುಂಬಾ ಚರ್ಚೆಯಾಗಿತ್ತು. ರಾಜಕೀಯವಾಗಿ ಕೂಡ ಸಮರ ನಡೆದಿತ್ತು. ಬಿಜೆಪಿ ನಾಯಕ ಅಣ್ಣಾಮಲೈ ಮತ್ತು ತಮಿಳುನಾಡು ವಕ್ಫ್ ಬೋರ್ಡ್ ಚೇರ್ಮನ್, ಅಲ್ಲಿನ ಸಂಸದ ಕೂಡ ಆಗಿರೋ ಕೆ ನವಾಜ್ ಖಾನಿ ಅವರು ಪರಸ್ಪರ ತಮ್ಮ ಗುಂಪಿನ ಪರವಾಗಿ ಹೋರಾಟಕ್ಕೆ ಇಳಿದಿದ್ರು. ಒಂದು ಕಡೆಯವರು ಇದು ಹಿಂದೂಗಳ ಬೆಟ್ಟ ಅಂದ್ರೆ, ಮತ್ತೊಂದು ಕಡೆಯವರು ಇದು ದರ್ಗಾಗೆ ಸೇರಬೇಕು ಅನ್ನೋ ವಾದ ಮಾಡಿದ್ರು. ಅಂದ್ಹಾಗೆ ಈ ವಿವಾದಕ್ಕೆ ಕಾರಣವಾಗಿದ್ದು ವಿಶ್ವ ಪ್ರಸಿದ್ಧ ತಿರುಪರಕ್ಕುಂದ್ರಂ ಬೆಟ್ಟ. ಸ್ನೇಹಿತರೆ, ತಿರುಪರಕ್ಕುಂದ್ರಂ ಅನ್ನೋದು ಮದುರೈ ಭಾಗದಲ್ಲಿನ ಜನಪ್ರಿಯ ಯಾತ್ರಾ ಸ್ಥಳ. ದೇಶದ ಮೂಲೆ ಮೂಲೆಗಳಿಂದಲೂ ಜನ ಬರ್ತಾರೆ. ಈ ಬೆಟ್ಟವನ್ನ ಮುರುಗನ್ ದೇವರ 6 ನಿವಾಸಗಳಲ್ಲಿ ಒಂದು ಅಂತ ಪರಿಗಣಿಸ್ತಾರೆ. ಇನ್ನುಳಿದ 5 ನಿವಾಸಗಳನ್ನ ತಿರುಚೆಂದರ್, ಪಳನಿ, ಸ್ವಾಮಿಮಲೈ, ತಿರುತ್ತಣಿ ಮತ್ತು ಪಜಮುದಿರ್ಚಲೈ ಅಂತ ಹೇಳ್ತಾರೆ. ಹೀಗಾಗಿ ಈ ಬೆಟ್ಟ ಹಿಂದೂಗಳ ಪಾಲಿಗೆ ಅತ್ಯಂತ ಪವಿತ್ರ ಸ್ಥಳ. ಇಲ್ಲಿ ಆರ್ಮುಗಿಲ್ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಮುರುಗನ್ ಅವರ ದೇಗುಲ ಇದ್ದು, ಇದಕ್ಕೆ 1400 ವರ್ಷಗಳ ಇತಿಹಾಸ ಇದೆ. ಪಾಂಡ್ಯ ರಾಜರ ಆಳ್ವಿಕೆ ಕಾಲದಿಂದಲೂ ಇಲ್ಲಿ ಧಾರ್ಮಿಕ ಚಟುವಟಿಕೆ ನಡೀತಾ ಇದೆ ಅನ್ನೋದಕ್ಕೆ ಸಾಕ್ಷಿಗಳಿವೆ. ಆದ್ರೆ ಈ ಬೆಟ್ಟದ ವಿಚಾರಕ್ಕೆ ಕೆಲ ತಿಂಗಳುಗಳ ಹಿಂದೆ ವಿವಾದಕ್ಕೆ ಕಾರಣವಾಗಿತ್ತು. ಯಾಕಂದ್ರೆ ಇದೇ ಬೆಟ್ಟದ ಮೇಲೆ ಮುಸ್ಲಿಮರಿಗೆ ಸೇರಿದ ಒಂದು ದರ್ಗಾ ಇದ್ದು, ಇದನ್ನ ಸಿಕಂದರ್ ಬಾದಶಾ ದರ್ಗಾ ಅಥವಾ ತಿರುಪರಕ್ಕುಂದ್ರಂ ದರ್ಗಾ ಅಂತ ಕರೀತಾರೆ. ಈ ಸಿಕಂದರ್ ಬಾದಶಾ ಮಧುರೈ ಸುಲ್ತಾನೇಟ್ನ ಆಡಳಿತಗಾರನಾಗಿದ್ರು. 14ನೇ ಶತಮಾನದಲ್ಲಿ ಇವರು ಮೃತಪಟ್ಟ ನಂತರ ಇಲ್ಲಿ ದರ್ಗಾ ಒಂದನ್ನ ನಿರ್ಮಾಣ ಮಾಡಲಾಗಿತ್ತು. ನಂತರ 17, 18ನೇ ಶತಮಾನದಲ್ಲಿ ಈ ಪ್ರದೇಶವನ್ನ ಯಾತ್ರಾ ಸ್ಥಳದ ರೀತಿ ಕನ್ವರ್ಟ್ ಮಾಡಲಾಗುತ್ತೆ. ಅಲ್ಲಿಂದ ಮುಸ್ಲಿಂ ಸಮುದಾಯದವರು ಈ ದರ್ಗಾವನ್ನ ತಮ್ಮ ಪ್ರಾರ್ಥನೆಗಾಗಿ ಬಳಸಿಕೊಳ್ತಾ ಬಂದಿದ್ರು. ಆದ್ರೆ ಈ ಬೆಟ್ಟವನ್ನ ಯಾವ ಹೆಸರಿಂದ ಕರಿಬೇಕು ಅಂತ 2 ಕಡೆಯಿಂದ ವಿವಾದ ಇತ್ತು. ಅಲ್ಲದೆ ಇಲ್ಲಿ ಪ್ರಾಣಿ ಬಲಿ ಮಾಡ್ತಿದ್ದನ್ನ ಹಿಂದೂಗಳು ವಿರೋಧ ಮಾಡ್ತಿದ್ರು. ಇದು ಮುರುಘಸ್ವಾಮಿ ಬೆಟ್ಟ, ಇಲ್ಲಿ ಪ್ರಾಣಿ ಬಲಿ ಮಾಡಬೇಡಿ, ಯಾವುದೇ ಹಿಂಸೆ ಮಾಡಬೇಡಿ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರಬೇಡಿ ಅಂತ ಬೇಡಿಕೆ ಇಡ್ತಿದ್ರು. ಆದ್ರೆ ಇನ್ನೊಂದು ಗುಂಪು ಇದನ್ನ ವಿರೋಧ ಮಾಡ್ತಿತ್ತು. ನಮ್ಮ ಆಚರಣೆ ನಾವು ಮಾಡ್ತೀವಿ, ನಾವು ಬಲಿ ಕೊಡ್ತೀವಿ ಅಂತ ಹೇಳಿದ್ರು. ಇದರಿಂದ ವಿವಾದ ಎದ್ದಿತ್ತು. ಕಳೆದ ಫೆಬ್ರವರಿಯಲ್ಲಿ ಇಲ್ಲಿಗೆ ಮುಸ್ಲಿಮರು ಮೇಕೆ ಮತ್ತು ಕೋಳಿಯನ್ನ ತಂದು ಬಲಿ ಕೊಡೋಕೆ ಮುಂದಾಗಿದ್ರು. ಇದನ್ನ ಹಿಂದೂ ಮುನ್ನಾನಿ ಅನ್ನೋ ಹಿಂದೂ ಪರ ಸಂಘಟನೆಯವರು ವಿರೋಧ ಮಾಡಿದ್ರು. ಈ ಹಿಂದೂ ಮುನ್ನಾನಿ RSSನ ಅಂಗಸಂಸ್ಥೆಯಾಗಿದ್ದು 1980ರಿಂದ ತಮಿಳುನಾಡಲ್ಲಿ ಸಕ್ರಿಯವಾಗಿದೆ. ಇವರು ಇಲ್ಲಿ ಪ್ರತಿಭಟನೆ ಶುರು ಮಾಡಿದ್ರು. ನಂತರ ಬಿಜೆಪಿಯು ಇಲ್ಲಿ ಪ್ರತಿಭಟನೆ ಮಾಡ್ತು. ಇನ್ನೊಂದ್ ಕಡೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಕೂಡ ಪ್ರತಿಭಟನೆ ಹಮ್ಮಿಕೊಳ್ತು. ಸ್ಟಾಲಿನ್ ಸರ್ಕಾರ ಮಧ್ಯಪ್ರವೇಶ ಮಾಡಿ ಇವರ ಮೇಲೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ UAPA ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ NSA ಕೇಸ್ ಹಾಕಿ ಅಂತ ಮನವಿ ಮಾಡಿದ್ರು. ಧಾರ್ಮಿಕ ಸಾಮರಸ್ಯಕ್ಕೆ ಹಿಂದೂ ಮುನ್ನಾನಿ ಧಕ್ಕೆ ತರ್ತಿದೆ ಅಂತ ಆರೋಪಿಸಿದ್ರು. ನಂತರ ಈ ವಿವಾದ ಕೋರ್ಟ್ ಮೆಟ್ಟಿಲೇರ್ತು.
ಈ ಮಧ್ಯೆ ಉದ್ವಿಗ್ನತೆ ಕೂಡ ಹೆಚ್ಚಾಯಿತು. ಸ್ಥಳದಲ್ಲಿ ಸೆಕ್ಷನ್ 163 ಜಾರಿಯಾಯಿತು. ಸೆಕ್ಯೂರಿಟಿ ಫೋರ್ಸ್ ನಿಯೋಜನೆ ಮಾಡಲಾಯಿತು. ನಂತರ ಕೋರ್ಟ್ನಲ್ಲಿ ವಾದ ವಿವಾದ ಶುರುವಾಯಿತು. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 39,500 ರೂಪಾಯಿ ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 9 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಶುರುವಾಯಿತು ವಾದ ವಿವಾದ. ಸ್ನೇಹಿತರೆ, ಮೊದಲನೇದಾಗಿ ಜಾಗದ ಹೆಸರಿನ ವಿವಾದ ಇತ್ತು. ಮುಸ್ಲಿಂರ ಗುಂಪು ಈ ಜಾಗಕ್ಕೆ ಸಿಕಂದರ್ ಮಲೈ ಅಂತ ಹೆಸರಿಡಬೇಕು ಅಂತ ಒತ್ತಾಯಿಸಿದ್ರು. ಆದ್ರೆ ಹಿಂದೂ ಗುಂಪು ಇದನ್ನ ವಿರೋಧ ಮಾಡ್ತು. ಐತಿಹಾಸಿಕವಾಗಿ ಇದನ್ನ ತಿರುಪರಕ್ಕುಂದ್ರಂ ಅಂತಲೇ ಕರೆಯಲಾಗ್ತಿದೆ. ಅಲ್ಲದೆ ಐತಿಹಾಸಿಕ ದಾಖಲೆಗಳಲ್ಲಿ ಕೂಡ ಇದೇ ಹೆಸರನ್ನ ಉಲ್ಲೇಖಿಸಲಾಗಿದೆ. ಹೀಗಾಗಿ ತಿರುಪರಕ್ಕುಂದ್ರಂ ಬೆಟ್ಟ ಅನ್ನೋ ಹೆಸರು ಕಂಟಿನ್ಯೂ ಆಗಬೇಕು ಅಂತ ವಾದ ಮಾಡ್ತು. ಇನ್ನು ಎರಡನೇದಾಗಿ ಪ್ರಾಣಿ ಬಲಿ ವಿವಾದ ಇತ್ತು. ದರ್ಗಾದಲ್ಲಿ ನಡೆಯುವ ಆಚರಣೆಯಲ್ಲಿ ಕೆಲ ಭಕ್ತರು ಸಾಂಪ್ರದಾಯಿಕ ಆಚರಣೆಯ ಭಾಗ ಅಂತ ಹೇಳ್ಕೊಂಡು ಬಲಿ ನೀಡೋಕೆ ಕೋಳಿ ಮತ್ತು ಕುರಿಯನ್ನ ತಗೊಂಡು ಬರ್ತಿದ್ರು. ಇದನ್ನ ಹಿಂದೂ ಗುಂಪು ವಿರೋಧಿಸ್ತಾ ಬಂತು. ಇದರಿಂದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಪಾವಿತ್ರ್ಯತೆ ಹಾಳಾಗುತ್ತೆ, ನಮ್ಮ ಭಾವನೆಗೆ ಧಕ್ಕೆ ಬರುತ್ತೆ ಅಂತ ಹಿಂದೂ ಸಮುದಾಯ ವಿರೋಧಿಸ್ತಿತ್ತು. ಆದ್ರೆ ದರ್ಗಾಕ್ಕೆ ಬರೋ ಭಕ್ತರು ಇದು ದೀರ್ಘಕಾಲದ ಆಚರಣೆ ಅಂತ ಸಮರ್ಥನೆ ಮಾಡ್ಕೋತಿದ್ರು. ಇನ್ನು ಮೂರನೇದಾಗಿ ಮುಸ್ಲಿಮರಿಗೆ ನೆಲ್ಲಿ ತೋಪು ಪ್ರವೇಶದ ವಿವಾದ ಇತ್ತು. ಅಂದ್ರೆ ತಿರುಪರಕ್ಕುಂದ್ರಂ ಬೆಟ್ಟದಲ್ಲಿ ನೆಲ್ಲಿ ತೋಪು ಅನ್ನೋ ಒಂದು ಸಣ್ಣ ಪ್ರದೇಶ ಇದೆ. ಇದನ್ನ ಮುಸ್ಲಿಂ ಸಮುದಾಯ ಪ್ರಾರ್ಥನೆಗೆ ಬಳಸಿಕೊಳ್ತಿದೆ. ಇದಕ್ಕೆ ಸಂಬಂಧಿಸಿದಂತೆ ಇಲ್ಲಿಗೆ ಮುಸ್ಲಿಮರು ಹೇಗೆ ಮತ್ತು ಯಾವಾಗ ಪ್ರವೇಶ ಮಾಡಬಹುದು, ಇಲ್ಲಿ ಮೆರವಣಿಗೆ ನಡೆಸಬಹುದಾ, ಲೌಡ್ ಸ್ಪೀಕರ್ಸ್ ಬಳಕೆ ಮಾಡಬಹುದಾ, ದೇವಸ್ಥಾನದ ಮಾರ್ಗದಲ್ಲಿ ದರ್ಗಾಕ್ಕೆ ಹೋದ್ರೆ ಭದ್ರತಾ ಕಾರಣ ಕೊಟ್ಟು ನಿರ್ಬಂಧ ಹಾಕ್ಬೋದಾ, ಹೀಗೆ ಒಂದಿಷ್ಟು ವಿವಾದಗಳು ಸೃಷ್ಟಿಯಾಗಿದ್ವು. ಇಲ್ಲಿ ದೇವಸ್ಥಾನ ಮಾರ್ಗದಲ್ಲಿ ಯಾಕೆ ಹೋಗ್ಬೇಕಾಗತ್ತೆ ಅಂದ್ರೆ ದರ್ಗಾ ಬೆಟ್ಟದ ಮೇಲಿನ ಪ್ರದೇಶದಲ್ಲಿ ಇದೆ. ಹೀಗಾಗಿ ಈ ಎಲ್ಲ ವಿವಾದಗಳಿಗೆ ಸಂಬಂಧಿಸಿದಂತೆ ಮದ್ರಾಸ್ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಯಾಗಿತ್ತು. ಈ ಹಿಂದೆ ಈ ವಿಷಯವಾಗಿ ವಿಭಿನ್ನ ತೀರ್ಪು ಪ್ರಕಟವಾಗಿತ್ತು. ದ್ವಿಸದಸ್ಯ ಪೀಠದಲ್ಲಿ ಈ ರೀತಿ ಆಗಿತ್ತು. ಆದ್ರೆ ಈಗ 3 ನ್ಯಾಯಮೂರ್ತಿಗಳಿದ್ದ ಹೈಕೋರ್ಟ್ ಪೀಠ ಮಹತ್ವದ ಆದೇಶ ಕೊಟ್ಟಿದೆ. ವಿವಾದಕ್ಕೆ ತೆರೆ ಎಳೆದಿದೆ. ವಿವಾದಗಳಿಗೆ ತೆರೆ ಎಳೆದ ಕೋರ್ಟ್ ಹಿಂದೂ ಕಡೆಯವರಿಗೆ ಜಯ. ಹೌದು, ಮೊದಲನೇದಾಗಿ ಕೋರ್ಟ್ ತಿರುಪರಕ್ಕುಂದ್ರಂ ಬೆಟ್ಟದ ಹೆಸರನ್ನ ಬದಲಾಯಿಸುವುದಕ್ಕೆ ಒಪ್ಪಿಗೆ ನೀಡಿಲ್ಲ. ಈ ಹೆಸರು ಈಗ ಹೇಗಿದೆಯೋ ಹಾಗೆ ಸರಿಯಾಗಿ ಇರುತ್ತೆ ಅಂತ ತೀರ್ಪು ನೀಡಿದೆ. ಈ ತೀರ್ಪನ್ನ ನೀಡುವಾಗ ಜಸ್ಟಿಸ್ ವಿಜಯ್ ಕುಮಾರ್ ಹಿಂದಿನ ದಾಖಲೆಯನ್ನ ಉಲ್ಲೇಖ ಮಾಡಿದ್ದಾರೆ. 1908 ಮತ್ತು 1923ರಲ್ಲಿನ ಗೆಜೆಟೆಡ್ ನೋಟಿಫಿಕೇಶನ್ ನಲ್ಲಿ, ಜೊತೆಗೆ ರೆವಿನ್ಯೂ ಮತ್ತು ಪುರಾತತ್ವ ಇಲಾಖೆ ರೆಕಾರ್ಡ್ಸ್ ನಲ್ಲಿ ತಿರುಪರಕ್ಕುಂದ್ರ ರಾಕ್ ಅಂತ ದಾಖಲಿಸಲಾಗಿದೆ. ಇದರಲ್ಲಿ 172.2 ಎಕರ್ಸ್ ಜಾಗವನ್ನ ಭಾರತೀಯ ಪುರಾತತ್ವ ಇಲಾಖೆ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಅಂತ ಗುರುತಿಸಿದೆ. ಈ ದಾಖಲೆ ಆಧಾರದಲ್ಲಿ 1920ರಲ್ಲಿ ಸಿವಿಲ್ ಕೋರ್ಟ್ ಕೂಡ ಈ ಜಾಗದ ಹೆಸರನ್ನ ಸಿಕಂದರ್ ಮಲೈ ಅಂತ ಬದಲಾಯಿಸೋದು ಚೇಷ್ಟೆ ಮತ್ತು ಇತಿಹಾಸ ಬದಲಾಯಿಸೋ ಪ್ರಯತ್ನ ಅಂತ ಹೇಳಿತ್ತು. ಈ ಬೆಟ್ಟದ 2 ಪ್ರದೇಶವನ್ನ ಹೊರತುಪಡಿಸಿ ಉಳಿದೆಲ್ಲ ಜಾಗ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಮಾಲೀಕತ್ವಕ್ಕೆ ಸೇರಿದ್ದು ಅಂತ ಹೇಳಲಾಗಿದೆ. ಹೀಗಾಗಿ ತಿರುಪರಕ್ಕುಂದ್ರಂ ಬೆಟ್ಟದ ದಕ್ಷಿಣ ಭಾಗದಲ್ಲಿರೋ ಸಿಕಂದರ್ ಬಾದ್ಶಾ ದರ್ಗಾ ಮತ್ತು ನೆಲ್ಲಿ ತೋಪು ಏರಿಯಾ ಮಾತ್ರ ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ದು ಅಂತ ಕೋರ್ಟ್ ಹೇಳಿದೆ. ಅಲ್ಲದೆ ಈ ಬೆಟ್ಟದ ಪ್ರದೇಶದಲ್ಲಿ ಯಾವುದೇ ಪ್ರಾಣಿ ಬಲಿಗೆ ಅನುಮತಿ ನೀಡಬಾರದು ಅಂತ ಜಸ್ಟಿಸ್ ವಿಜಯ್ ಕುಮಾರ್ ಅವರು ತಮ್ಮ ತೀರ್ಪಿನಲ್ಲಿ ಉಲ್ಲೇಖಿಸಿದ್ದಾರೆ. ಜೊತೆಗೆ ಇಲ್ಲಿ ಬಹಳ ಹಿಂದಿನಿಂದಲೂ ಪ್ರಾಣಿ ಬಲಿಯನ್ನ ಆಚರಣೆ ಭಾಗವಾಗಿ ನಡೆಸಲಾಗ್ತಿದೆ ಅನ್ನೋದಕ್ಕೆ ಯಾವುದೇ ದಾಖಲೆಯನ್ನ ಸಾಕ್ಷಿಯಾಗಿ ಹಾಜರುಪಡಿಸಿಲ್ಲ. ಈ ವಾದವನ್ನ ಒಪ್ಪೋದಕ್ಕೆ ಸಾಧ್ಯವಿಲ್ಲ ಅಂತ ಕೋರ್ಟ್ ಹೇಳಿದೆ. ಜೊತೆಗೆ ಈ ವಿಚಾರವನ್ನ ಸಿವಿಲ್ ಕೋರ್ಟ್ನ ಮುಂದೆ ಪ್ರಸ್ತಾಪ ಮಾಡುವಂತೆ ಸೂಚಿಸಿದೆ. ಸಿವಿಲ್ ಕೋರ್ಟ್ ಈ ವಿಚಾರದಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳುವವರೆಗೂ ಬೆಟ್ಟದ ಯಾವುದೇ ಪ್ರದೇಶದಲ್ಲಿ ಪ್ರಾಣಿ ಬಲಿ ಬೇಡ ಅಂತ ಹೈಕೋರ್ಟ್ ಹೇಳಿದೆ. ಜೊತೆಗೆ ಬೆಟ್ಟದಲ್ಲಿ ಮಾಂಸಾಹಾರವನ್ನ ಬೇಯಿಸೋದು ಮತ್ತು ಸೇವನೆ ಮಾಡೋದಕ್ಕೆ ಸಹ ಕೋರ್ಟ್ ನಿರ್ಬಂಧ ಹೇರಿದೆ. 3ನೇ ವಿವಾದಕ್ಕೆ ಕೂಡ ಕೋರ್ಟ್ ಪರಿಹಾರ ಸೂಚಿಸಿದೆ. ನೆಲ್ಲಿತೋಪು ಏರಿಯಾದಲ್ಲಿ ಮುಸ್ಲಿಮರು ರಂಜಾನ್ ಮತ್ತು ಬಕ್ರೀದ್ ಸಮಯದಲ್ಲಿ ಮಾತ್ರ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದೆ. ಇನ್ನು ಇಲ್ಲಿನ ಜಾಗದ ಬಗ್ಗೆ ಕೂಡ ಕೋರ್ಟ್ ಕ್ಲಾರಿಫಿಕೇಶನ್ ನೀಡಿದೆ. ನೆಲ್ಲಿತೋಪು ಪ್ರದೇಶದ 0.33 ಎಕರೆ ಭೂಮಿ ಮುಸ್ಲಿಂ ಕಮ್ಯುನಿಟಿಗೆ ಸೇರಿದ್ದು. ಆದರೆ ಈ ಜಾಗಕ್ಕೆ ಹೋಗುವ ಮೆಟ್ಟಿಲುಗಳು ದೇವಸ್ಥಾನಕ್ಕೆ ಸೇರಿದ್ದು. ಈ ಮೆಟ್ಟಿಲುಗಳು ಬೆಟ್ಟದ ತುದಿಯಲ್ಲಿರೋ ಕಾಶಿ ವಿಶ್ವನಾಥರ ಟೆಂಪಲ್ನ ಭಾಗವಾಗಿದೆ.
ಈ ಮಾರ್ಗಕ್ಕೆ ಯಾರು ಅಡ್ಡಿಪಡಿಸಬಾರದು ಅಥವಾ ಅಪವಿತ್ರಗೊಳಿಸಬಾರದು ಅಂತ ಕೋರ್ಟ್ ಹೇಳಿದೆ. ಇನ್ನು ಈ ನೆಲ್ಲಿತೋಪು ಪ್ರದೇಶದಲ್ಲಿ ಯಾವುದೇ ಶಾಶ್ವತ ಕಟ್ಟಡಗಳಿಲ್ಲ ಮತ್ತು ಇಲ್ಲಿ ಯಾವುದೇ ದೊಡ್ಡದಾಗಿ ಸಭೆ ಮಾಡಿದ್ರೆ ಅದರಿಂದ ಸಮಸ್ಯೆ ಆಗೋ ಚಾನ್ಸ್ ಇರುತ್ತೆ. ಸೊ ಈ ಬಗ್ಗೆ ಅಧಿಕಾರಿಗಳು ಮಾನಿಟರ್ ಮಾಡ್ತಿರಬೇಕು, ಇದರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಅಂತ ಕೋರ್ಟ್ ಹೇಳಿದೆ. ಸ್ನೇಹಿತರೆ, ಹಾಗೆ ನೋಡಿದ್ರೆ ಈ ವಿವಾದ ಈಗಿನದ್ದೇನಲ್ಲ. ಹಲವು ದಶಕಗಳಿಂದ ಈ ಬೆಟ್ಟದ ಮಾಲೀಕತ್ವ, ಧಾರ್ಮಿಕ ಆಚರಣೆ, ಹೆಸರು, ಅಲ್ಲಿನ ಪ್ರದೇಶಕ್ಕೆ ಪ್ರವೇಶ ಸೇರಿ ಸಾಕಷ್ಟು ವಿವಾದ ಇತ್ತು. ಹೀಗಾಗಿ ಸುಮಾರು ಸಂದರ್ಭದಲ್ಲಿ ಇದರ ಇತಿಹಾಸ ಕೆದಕಿ ನೋಡುವ ಪ್ರಯತ್ನ ಆಗಿತ್ತು. ಅದನ್ನ ನಾವು ನೋಡೋದಾದ್ರೆ 1908 ಮತ್ತು 1923ರಲ್ಲಿ ಅಂದ್ರೆ ಭಾರತದಲ್ಲಿ ಬ್ರಿಟಿಷ್ ಆಡಳಿತ ಕಾಲದಲ್ಲಿ ಏನ್ಷಿಯಂಟ್ ಮಾನ್ಯುಮೆಂಟ್ಸ್ ಪ್ರಿಸರ್ವೇಷನ್ ಆಕ್ಟ್ ಅಡಿ 2 ಗೆಜೆಟೆಡ್ ನೋಟಿಫಿಕೇಶನ್ ಹೊರಡಿಸಲಾಗಿತ್ತು. ಇದರ ಪ್ರಕಾರ ತಿರುಪುರಕುಂದ್ರಂ ಬೆಟ್ಟದ ಸುಮಾರು 172 ಎಕರೆ ಪ್ರದೇಶವನ್ನ ಸಂರಕ್ಷಿತ ಸ್ಮಾರಕ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಅಂತ ಹೆಸರಿಸಲಾಗಿತ್ತು. ಅವತ್ತಿನ ಆರ್ಕಿಯಾಲಜಿಕಲ್ ದಾಖಲೆ ಮತ್ತು 1920ರಲ್ಲಿ ಸಿವಿಲ್ ಕೋರ್ಟ್ನ ತೀರ್ಪೊಂದರಲ್ಲಿ ಈ ಬೆಟ್ಟವನ್ನ ತಿರುಪುರಕುಂದ್ರಂ ರಾಕ್ ಅಂತ ಉಲ್ಲೇಖಿಸಲಾಗಿತ್ತು. 1931ರಲ್ಲಿ ನ್ಯಾಯಾಂಗದ ತೀರ್ಪಿನ ಮೂಲಕ ಈ ಜಾಗದ ಮಾಲೀಕತ್ವವನ್ನ ಕೂಡ ಸ್ಪಷ್ಟಪಡಿಸಲಾಗಿತ್ತು. ಬೆಟ್ಟದ ಬಹುತೇಕ ಭಾಗದ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಮಾಲೀಕತ್ವಕ್ಕೆ ಸೇರಿದ್ದು ಅಂತ ಅದರಲ್ಲಿ ಹೇಳಲಾಯಿತು. ಇಲ್ಲಿನ 0.33 ಎಕರೆಯಷ್ಟು ಸಣ್ಣ ಜಾಗ ಮುಸ್ಲಿಂ ಕಮ್ಯುನಿಟಿಗೆ ಸೇರಿದ್ದು ಅಂತ ಉಲ್ಲೇಖಿಸಲಾಗಿತ್ತು. ಈ ಜಾಗವನ್ನ ಮಾತ್ರ ದರ್ಗಾ ಬಳಸಿಕೊಳ್ಳಬಹುದು ಅಂತ ತಿಳಿಸಲಾಗಿತ್ತು. ನಂತರ ಬ್ರಿಟಿಷ್ ಆಡಳಿತ ರಚಿಸಿದ್ದ ಕೌನ್ಸಿಲ್ ಕೂಡ ಈ ತೀರ್ಪನ್ನ ಎತ್ತಿ ಹಿಡಿದಿತ್ತು. ಇನ್ನು ಸ್ವತಂತ್ರ ನಂತರ 1978ರಲ್ಲಿ ಹಿಂದಿನ ತೀರ್ಪನ್ನ ಮರುಪರಿಶೀಲಿಸುವಂತೆ ನ್ಯಾಯಾಲಯದ ಮೆಟ್ಟಿಲು ಹತ್ತಲಾಯಿತು. ಆಗ ಮದ್ರಾಸ್ ಹೈಕೋರ್ಟ್ ಬೆಟ್ಟದ ಮೇಲ್ಭಾಗ ಮಾತ್ರ ದರ್ಗಾಗೆ ಸೇರಿದ್ದು, ಇನ್ನುಳಿದ ಬೆಟ್ಟದ ಎಲ್ಲಾ ಭಾಗ ಕೂಡ ದೇವಸ್ಥಾನಕ್ಕೆ ಸೇರಿದ್ದು ಅಂತ ತೀರ್ಪನ್ನ ನೀಡಿತು. 1923 ಅಥವಾ 1931ರಲ್ಲಿ ಎಳೆದ ಗಡಿ ಇಲ್ಲಿ ಅನ್ವಯಿಸುತ್ತೆ ಅಂತ ಕೋರ್ಟ್ ಪುನರುಚ್ಚರಿಸಿತ್ತು. ಅದಾದ ಮೇಲೆ ಹೊಸ ಜನರೇಷನ್ ಮತ್ತೆ ಇಲ್ಲಿ ವಿವಾದ ಮಾಡಿಕೊಂಡಿತ್ತು. ಈಗ ಕೋರ್ಟ್ ಇದು ದೇವಸ್ಥಾನಕ್ಕೆ ಸೇರಿದ ಜಾಗ ಅಂತ ತೀರ್ಪು ಕೊಟ್ಟಿದೆ. ಇನ್ನು ಈ ಬೆಳವಣಿಗೆ ರಾಜಕೀಯವಾಗಿ ಯಾವ ರೀತಿ ಪರಿಣಾಮ ಬೀರುತ್ತೋ ಕಾದು ನೋಡಬೇಕು. ಯಾಕಂದ್ರೆ ಇಲ್ಲಿ 2 ಸಿದ್ಧಾಂತಗಳನ್ನ ಪ್ರತಿನಿಧಿಸೋರು ಈ ಹೋರಾಟವನ್ನ ಲೀಡ್ ಮಾಡಿದ್ರು. ಈಗ ಬಿಜೆಪಿ ಮತ್ತು ಸಂಘ ಪರಿವಾರ ಮತ್ತು ಹಿಂದೂ ಸಂಘಟನೆಗಳ ಹೋರಾಟಕ್ಕೆ ಜಯ ಸಿಕ್ಕಿದೆ. ಸೊ ಮುಂದಿನ ಕೆಲ ತಿಂಗಳುಗಳಲ್ಲಿ ತಮಿಳುನಾಡಲ್ಲಿ ವಿಧಾನಸಭೆ ಚುನಾವಣೆ ಇರೋದ್ರಿಂದ ಈ ನಿಟ್ಟಿನಲ್ಲಿ ಇದು ಇಂಪಾರ್ಟೆಂಟ್ ಆಗತ್ತೆ. ಇನ್ನು ಇದೇ ಥರದ ವಿವಾದ ನಮ್ಮ ಕರ್ನಾಟಕದಲ್ಲೂ ಇದೆ ಅನ್ನೋದು ನಿಮಗೆ ಗೊತ್ತು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿರೋ ದತ್ತಪೀಠ ವಿವಾದ ಸಾಕಷ್ಟು ವರ್ಷಗಳಿಂದಲೂ ಹಾಗೇ ಇದೆ. ಆಗಾಗ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಉದ್ವಿಗ್ನತೆ ಕೂಡ ಹೇಳ್ತಿರತ್ತೆ. ಸೊ ಈ ತಿರುಪುರಕುಂದ್ರಂ ಆದೇಶ ಈ ದತ್ತಪೀಠ ವಿವಾದದ ಮೇಲೇನಾದ್ರೂ ಪರಿಣಾಮ ಬೀರುತ್ತಾ ಆ ಕುತೂಹಲ ಕೂಡ ಇದೆ. ಯಾಕಂದ್ರೆ ಇಂಥ ವಿವಾದಗಳಲ್ಲಿ ಕೋರ್ಟ್ಗಳು ಮತ್ತೊಂದು ವಿವಾದದ ಉದಾಹರಣೆ ತೀರ್ಪುಗಳನ್ನ ಅಧ್ಯಯನ ಮಾಡೋದು ಉಂಟು. ಹೀಗಾಗಿ ಈ ವಿಷಯವನ್ನ ಕಾನೂನು ತಜ್ಞರು ಕೂಡ ಗಮನಿಸುತ್ತಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ತಮಿಳುನಾಡಿನ ದರ್ಗಾ ಮತ್ತು ಬೆಟ್ಟದ ಕುರಿತಾದ ವಿವಾದದ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದ್ರೆ, ನಮ್ಮ ಈ ಪ್ರಯತ್ನ ನಿಮಗೆ ವ್ಯಾಲ್ಯೂಬಲ್ ಅನ್ಸಿದ್ರೆ ಈ ಕೂಡಲೇ ಕೆಳಗೆ ಕಾಣ್ತಿರೋ ಜಾಯಿನ್ ಆಪ್ಷನ್ಗೆ ಕ್ಲಿಕ್ ಮಾಡಿ ನಮ್ಮನ್ನ ಬೆಂಬಲಿಸಿ. ಹೀಗೆ ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.